ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ಜೆಡಿಎಸ್ ಘಟಕದ ಪದಾಧಿಕಾರಿಗಳ ಆಯ್ಕೆ ಚುರುಕುಗೊಂಡಿದ್ದು, ಇತ್ತೀಚೆಗಷ್ಟೇ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾಗಿ ಮಲೆನಹಳ್ಳಿ ಚೆನ್ನಪ್ಪರವರನ್ನು ಆಯ್ಕೆ ಮಾಡಲಾಗಿತ್ತು. ಈ ದಿನ ಯುವ ಘಟಕದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಆಯ್ಕೆಯನ್ನು ಮಾಜಿ ಶಾಸಕ ಸುರೇಶ್ ಗೌಡರವರ ನೇತೃತ್ವದಲ್ಲಿ ನಡೆಸಲಾಯಿತು. ಮುಂಬರುವ ಪುರಸಭೆ ಮತ್ತು ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಸಂಘಟಿಸುವ ಉದ್ದೇಶದಿಂದ ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗುತ್ತಿದೆ. ಜೆಡಿಎಸ್ ಪಕ್ಷದ ಯುವ ಘಟಕದ ನೂತನ ಅಧ್ಯಕ್ಷರಾಗಿ ಚಿಕ್ಕಜಟಕ ಗ್ರಾಮದ ಕಿರಣ್ ಕುಮಾರ್ ಅವರನ್ನು ಸರ್ವಾನುಮತದಿಂದ ತೀರ್ಮಾನ ಮಾಡಲಾಯಿತು ಹಾಗೂ ಕಾರ್ಯದರ್ಶಿಯಾಗಿ ಹರೇಹಳ್ಳಿ ಗ್ರಾಮದ ಚೇತನ್ ಕುಮಾರ್ ಲಕ್ಷ್ಮೀಶ್ ಆಯ್ಕೆ ಮಾಡಲಾಯಿತು. ಕಸಬಾ ಹೋಬಳಿ ಚಿಕ್ಕಜಟಕದ ಗ್ರಾಮದ ನಿವಾಸಿಗಳಾದಂಥ ಶ್ರೀಯುತ ಕಿರಣ್ ಕುಮಾರ್ ಅವರನ್ನ ಅಧ್ಯಕ್ಷರನ್ನಾಗಿ ಹಾಗೂ ಹುಲಿಗೆರೆ ಪಂಚಾಯಿತಿ ಹರಳಿ ಗ್ರಾಮದ ಶ್ರೀಯುತ ಲಕ್ಷ್ಮೀಶ್ ಅವರನ್ನ ಕಾರ್ಯಾಧ್ಯಕ್ಷನಾಗಿ ಸರ್ವಾನುಮತದಿಂದ ಎಲ್ಲರೂ ಸಹ ಆಯ್ಕೆಯನ್ನು ಇವತ್ತು ಮಾಡಿರ್ತೀವಿ. ಇದಕ್ಕೆ ಎಲ್ಲ ನಾಯಕರುಗಳು ಸಹ ಬೆಂಬಲವನ್ನು ನೀಡಿದ್ದಾರೆ. ಈ ಮಧ್ಯೆ ಕೆಲವು ಸ್ನೇಹಿತರುಗಳು ವಿಷಯ ಗೊತ್ತಿಲ್ಲದರೆ ಕೆಲವು ಮಾಧ್ಯಮಗಳಲ್ಲಿ ಹರಿಬಿಡಲಾಗಿತ್ತು. ಅದಕ್ಕೂ ಸಹ ಇವತ್ತು ಅವರೆಲ್ಲರನ್ನು ಕರೆದು ಈ ರೀತಿ ಆಗಿದೆ ಅಂತ ಹೇಳಿ ಅಂತಿಮವಾಗಿ ನಮ್ಮ ಮಾಜಿ CMC ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರಾದ ಚೆನ್ನಪ್ಪರ ನೇತೃತ್ವದಲ್ಲಿ ಮತ್ತು ಇತರೆ ಎಲ್ಲ ಪಕ್ಷದ ನೇತೃತ್ವದಲ್ಲಿ ಅಂತಿಮವಾಗಿ ಇಬ್ಬರು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗಿದೆ. ಮುಂದಿನ ಸಮಿತಿಯನ್ನು ಇಬ್ಬರೂ ಸೇರಿಕೊಂಡು ಆ ಯುವ ಜನತಾ ದಳದ ಸಮಿತಿಗೆ ಯಾರನ್ನ ಹಾಕಬೇಕು, ಏನು ಮಾಡಬೇಕು ಅಂತ ಪಕ್ಷ ಕಟ್ಟಿದ ವಿಚಾರದಲ್ಲಿ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕೈ ಬಲಪಡಿಸೋದು, ಕುಮಾರಸ್ವಾಮಿ ಅವರನ್ನ ಪಕ್ಷವನ್ನು ಬಲಪಡಿಸೋದು ಅಂತಕ್ಕಂಥ ಪ್ರಕ್ರಿಯೆಯಲ್ಲಿ ಮುಂದೆ. ನೂತನ ಅಧ್ಯಕ್ಷರಾದ ಕಿರಣ್ ಕುಮಾರ್ ಮಾತನಾಡಿ, ಯುವಕರ ಮೇಲೆ ಭರವಸೆ ಇಟ್ಟು ಜವಾಬ್ದಾರಿಯುತ ಸ್ಥಾನವನ್ನು ನೀಡಿರುವುದಕ್ಕೆ ರಾಷ್ಟ್ರೀಯ ನಾಯಕರು ಮತ್ತು ತಾಲೂಕು ಮಟ್ಟದ ನಾಯಕರು ಹಾಗೂ ನಾಗಮಂಗಲ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ಧನ್ಯವಾದಗಳನ್ನು ಅರ್ಪಿಸುವೆ. ಕಳೆದ ಚುನಾವಣೆಯಲ್ಲಿ ಕಾರ್ಯಕರ್ತರು ಬೇಸತ್ತು ಮನೆ ಸೇರಿದ್ದು ಅವರೆಲ್ಲರನ್ನು ಮತ್ತೆ ಪಕ್ಷದೆಡೆಗೆ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ಜೆಡಿಎಸ್ ತಾಲೂಕು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು ಮೊದಲು ಸುರೇಶ್ ಗೌಡರಿಗೆ ತಲುಪಿಸುತ್ತಾ, ಹಾಗೆ ಕೇಂದ್ರ ಸಚಿವರಾದ ಕುಮಾರಣ್ಣವರಿಗೆ ಹಾಗೂ ಯೂತ್ ರಾಜ್ಯಾಧ್ಯಕ್ಷರಾದಂಥ ನಿಖಿಲಣ್ಣವರಿಗೆ, ಅವರು ಅಚ್ಚುಕಟ್ಟಾಗಿ ನಮ್ಮ ಎಲ್ಲ ಸ್ನೇಹಿತರು ಮುಂದೆ ನಿಂತುಕೊಂಡು ಮಾಡ್ತೀವಿ ಅನ್ನೋ ಭರವಸೆ ಮೇಲೆ ನಮಗೆ ಕೊಟ್ಟಿದ್ದಾರೆ. ಅದನ್ನು ಜವಾಬ್ದಾರಿಯುತವಾಗಿ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಕೇಪಬಿಲಿಟಿನ ಎಲ್ಲರೂ ಹೇಳಿ ಕೊಟ್ಟಿದ್ದಾರೆ. ಅದನ್ನು ಉಳಿಸ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮೊದಲು ನೆಕ್ಸ್ಟ್ ಯುವ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರ್ನವ್ರನ್ನ ಫಸ್ಟ್ ಅವ್ರನ್ನ ರಾಜ್ಯಾಧ್ಯಕ್ಷರನ್ನು ಮಾಡಿರೋದ್ರಿಂದ ಅವ್ರಿಗೆ ನಾವು ಎಷ್ಟು ಕೈ ಜೋಡಿಸ್ತೀವಿ ಅನ್ನೋದು ನಮ್ಗೆ ಮುಖ್ಯ ಆಗಿದೆ. ಅವರು ಬಲಪಡಿಸಿದ್ರೆ ನಮಗೆ ನೆಕ್ಸ್ಟು ನಮ್ಮ ಸುರೇಶ್ ಗೌಡರು ನೆಕ್ಸ್ಟ್ ತಾಲೂಕಲ್ಲಿ MLA ಆಗಿ ನೋಡುವಂಥ ಭಾಗ್ಯ ನಮಗೂ ಸಿಗುತ್ತೆ. ಅವರಾದರೆ ನಮಗೆಲ್ಲ ನಮ್ಮ ಕಾರ್ಯಕರ್ತರಿಗೆಲ್ಲ ಬಲ ಸಿಕ್ತಂಗೆ ಆಗುತ್ತದೆ ಅಂತ ಹೇಳ್ತಾ, ಆ MLA ಮಾಡಲಿಕ್ಕೆ ಶಾಸಕರು ಮಾಡೋಕ್ಕೋಸ್ಕರ ನಾವೆಲ್ಲ ದುಡಿಯೋಕ್ಕೋಸ್ಕರ ಸಂಘಟನೆಗೆ ನಮಗೆ ಒಂದು ಜವಾಬ್ದಾರಿಯಾದ ಕೆಲಸ ಕೊಟ್ಟಿದ್ದಾರೆ. ಆ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತೀನಿ ಅನ್ನೋ ಭರವಸೆ ನನಗಿದೆ. ನಮ್ಮ ಚೆನ್ನಪ್ಪನವರಾಗಲಿ, ನಾಗೇಶನವರಾಗಲಿ, ಹಾಗೆ ನಮ್ಮ ಲಕ್ಷ್ಮೀಶ್ ಅವರು, ನಮ್ಮ ಸ್ನೇಹಿತರಾದ ಲಕ್ಷ್ಮೀಶ್ ಅವರಾಗಲಿ, ಈ ಕೃಷ್ಣೇಗೌಡರು ಸರ್ ಆಗಲಿ, ವಾಸವಣ್ಣ ಆಗಲಿ, ಹಿಂದೆಡೆ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರುಗಳಿಗೂ ವಂದನೆಗಳನ್ನು ತಲುಪಿಸ್ತೇನೆ. ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಚೇತನ್ ಕುಮಾರ್ ಲಕ್ಷ್ಮೀಶ್ ಮಾತನಾಡಿ, ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು 2028ರ ವಿಧಾನಸಭೆ ಚುನಾವಣೆಯಲ್ಲಿ ಸುರೇಶ್ ಗೌಡರನ್ನು ಮತ್ತೆ ಆಯ್ಕೆ ಮಾಡುವಲ್ಲಿ ಕಾರ್ಯಕರ್ತರನ್ನು ಒಂದುಗೂಡಿಸಬೇಕಾದ ಜವಾಬ್ದಾರಿಯುತ ಕೆಲಸ ನನ್ನ ಮೇಲೆ ಇದೆ. ಈ ವಿಚಾರವನ್ನು ಮನದಲ್ಲಿಟ್ಟುಕೊಂಡು ನಿಷ್ಠೆಯಿಂದ ಕೆಲಸ ನಿರ್ವಹಿಸುವುದಾಗಿ ಭರವಸೆ ನೀಡಿದರು. ಈ ಥರ ಪಕ್ಷದಲ್ಲಿ ಒಡಕಿರಬಾರ್ದು ಅಂತ ಏನು ಕೊಟ್ಟು ನಮ್ಮನ್ನೆಲ್ಲರನ್ನೂ ಕೂರಿಸಿ ತೀರ್ಮಾನ ಮಾಡಿ ಒಂದು ಅಧಿಕಾರ ಏನು ಕೊಟ್ಟಿದ್ದಾರೆ ನಮ್ಮ ಕೈಗೆ, ಅದನ್ನು ನಾವು ಸದುಪಯೋಗ ಪಡಿಸ್ಕೊಂಡು ತಾಲೂಕಲ್ಲಿ ನಮ್ಮ ಯುವ ಜನತಾದಳ ಆಗಲಿ, ಜನತಾದಳದಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲದೆ ಒಗ್ಗಟ್ಟಾಗಿ ನಿಂತು 2028ಕ್ಕೆ ನಮ್ಮ ಏನು ಮಾಜಿ ಶಾಸಕರು ಸುರೇಶ್ ಗೌಡರಿದ್ದಾರೆ ಅವ್ರನ್ನ ಅಧಿಕಾರಕ್ಕೆ ತರೋದಕ್ಕೋಸ್ಕರ ನಾವು ಸತಾಯಗತೆ ಹೋರಾಟ ಮಾಡ್ತೀವಿ. ಅವ್ರ ಕೈ ಬಲಪಡಿಸೋಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿತೀವಿ ಅಂತ ಹೇಳ್ತಾ, ಅಧ್ಯಕ್ಷ ಚೆನ್ನಪ್ಪರವರು ಆಯ್ಕೆಯಾದ ಇಬ್ಬರು ಮುಖಂಡರಿಗೆ ಜೆಡಿಎಸ್ ಪಕ್ಷದ ಬಾವುಟ ನೀಡಿ ಅಧಿಕಾರ ವಹಿಸಿದರು. ನೇಗಿಲಯೋಗಿ ಸಹಕಾರ ಸಂಘದ ಅಧ್ಯಕ್ಷ ವಾಸು, ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜು, ಮಂಜುನಾಥ್, ಕಿರಣ್, ಬಸವರಾಜು, ನಾಗಮಂಗಲ ಒಕ್ಕಲಿಗರ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷ ನಾಗೇಶ್, ಯದುರಾಜ್, ಮಿಡತೆ ಸುರೇಶ್, ಬಿಂಡೇನಹಳ್ಳಿ ಕೃಷ್ಣೇಗೌಡ, ಕಲ್ಲೇನಹಳ್ಳಿ ದಿನೇಶ್,
ಪುರಸಭೆ ಸದಸ್ಯರಾದ ವಿಜಯಕುಮಾರ್ ಪುಂಗ, ಶಂಕರ್ ಲಿಂಗೇಗೌಡ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.